ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಶೇಂಗಾ ಬೆಳಿಬೇಕಾದ್ರೆ ಶೇಂಗಾ ಬೆಳೆಯಲ್ಲಿ ಪಾರ್ಟ್ 1 ವೀಡಿಯೋದಲ್ಲಿ ಹೇಳ್ದಂಗೆ ಆಲ್ರೆಡಿ ಬದನೆಕಾಯಿ ಬೆಳೀತಾ ಇದ್ದೀನಿ ಅಂತ ಹೇಳಿದೆ. ಈಗಾಗಲೇ ಬೆಳೆದಿದೆ. ನೋಡಿ ಹೂವು ನೋಡಿ ಹೇಗಿದೆ ಅಂತ. ನೋಡಿದ್ರಲ್ಲ ರೈತರೇ, ಇದಕ್ಕೆ ತುಂಬ ಶ್ರಮ ಬೇಕು, ಫಲ ಬೇಕು. ಫಲ ಬೇಕು ಅಂದರೆ ಶ್ರಮ ಬೇಕು. ಸಾರಿ ಹೆಂಗಿದೆ ನೋಡಿ ಹೂವು ನೋಡಿ. ಈ ಹೂವು ಹಣ್ಣಾಗುತ್ತೆ, ಕಾಯಿ ಆಗುತ್ತೆ, ಕಾಯಾಗಿ ಹೂವಾಗಿ ಕಾಯಾಗೋದು. ಕೆಲವೊಂದು ಕಡೆ ಕಾಯಿನೂ ಆಗಿದೆ, ಅದನ್ನು ತೋರಿಸ್ತೀನಿ. ಕಾಯಿ ನೀಟಾಗಿ ಬರ್ಬೇಕಂದ್ರೆ ಬೋರನ್ ಅಂತ ಕಾಯಿ ಯಾವುದೇ ರೀತಿ ಶೈನಿಂಗ್ ಬರಬೇಕು, ಕಾಯಿ ಶೈನಿಂಗ್ ಬರಬೇಕು, ಮಾರ್ಕೆಟಲ್ಲಿ ಚೆನ್ನಾಗಿ ಓಡಬೇಕು ಅಂದರೆ ಬೋರಾನ್ ಅಂತ ಒಂದು ಫರ್ಟಿಲೈಸರ್ ಬರುತ್ತೆ. ಅದನ್ನು ಹಾಕಿದ್ರೆ ಕಾಯಿ ಶೈನಿಂಗ್ ಬರುತ್ತೆ. ಟ್ರಿಪ್ಸ್ ಮಾಮೂಲಿ. ಇದು ಎಲ್ಲದಕ್ಕಿಂತ ಕಷ್ಟ ಬೆಳೆ ಅಂದರೆ ಇದೆ ಬದನೆಕಾಯ್ದು. ಯಾಕಂದರೆ ಇದಕ್ಕೆ ಕಾಯಿಲೆಗಳು ಜಾಸ್ತಿ. ನೋಡಿ ಇಷ್ಟು ಈಗ ಮುಂಚೆ ಹೇಳಿದ್ನಲ್ಲ, ಹೂವಾಗಿ ಕಾಯಿ ಆಗುತ್ತೆ ಅಂತ. ನೋಡಿದ್ರ ಹೂವಾಗಿ ಕಾಯಿ ಆಗಿದೆ. ಇದಕ್ಕೆ ಯಾವುದೇ ರೀತಿ ಕಾಯಿಲೆ ಇಲ್ಲ ಸದ್ಯಕ್ಕೆ. ಮುಂದೆ ಹೆಂಗಾಗುತ್ತೋ ಗೊತ್ತಿಲ್ಲ. ನೋಡಿ ಇದು ಇದೆಲ್ಲ ಒಂದು 2 ಎಕರೆ ಇದೆ. 2 ಎಕರೆಯಲ್ಲಿ ಹಾಕಿದ್ದೀವಿ. ಇದು ನಮ್ಮ ಬ್ರದರ್ದು. ನೋಡಿ ಎಷ್ಟು ದಪ್ಪ ಇದೆ ಅಂಥೇಳಿ ಕಾಯಿ. ಇದು ಇನ್ನೊಂದು ಸ್ವಲ್ಪ ದಿನದಲ್ಲೇ, ಇನ್ನೊಂದು 10-15 ದಿನದಲ್ಲಿ ತೆಗಿಬೇಕು. ಇದಕ್ಕೆ ಯಾವುದೇ ರೀತಿ ಕಾಯಿಲೆ ಇಲ್ಲ. ಒಳ್ಳೆ ಚೆನ್ನಾಗಿ ಬಂದಿದೆ ಬೆಳೆ. ಈ ಥರ ಬಂದಾಗ ಖುಷಿ ಆಗುತ್ತೆ ನಮಗೆ. ನಮ್ಮ ಏರಿಯಾದಲ್ಲಿ ಬದನೆಕಾಯಿ ರೇಟು ಕಮ್ಮಿ ಇದೆ. ನಿಮ್ಮ ಏರಿಯಾದಲ್ಲಿ ಎಷ್ಟಿದೆ ರೇಟ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಮ್ಮ ಬ್ರದರ್ದು ತೋಟ ನೋಡಿ ಹೇಗಿದೆ ಅಂತೇಳಿ. ಇದರಲ್ಲಿ ಯಾವುದೇ ರೀತಿ ಕಾಯಿಲೆ ಇಲ್ಲ ಸದ್ಯಕ್ಕೆ.